ಅಥಣಿ ವರದಿ. ಸರ್ಕಾರ ಪ್ರತಿ ಕ್ವಿಂಟಲ್ ದ್ರಾಕ್ಷಿಗೆ 25,000 ಬೆಂಬಲ ಬೆಲೆ ಘೋಷಿಸಬೇಕು. ಮಾಜಿ ಶಾಸಕ ಡೋಂಗರ್ಗಾಂವ್. ಅಥಣಿ ಈ ಅಧಿವೇಶನದಲ್ಲಿ ದ್ರಾಕ್ಷಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ದ್ರಾಕ್ಷಿ ಬೆಳೆಗಾರರು ಪಕ್ಷಾತೀತವಾಗಿ ಮಿನಿ ವಿಧಾನಸೌಧದಲ್ಲಿ ಜಮಾವಣೆಗೊಂಡ ಪ್ರತಿಭಟನೆ ನಡೆಸಿದ್ರು. ಹಾಗೂ ಮಾಜಿ ಶಾಸಕ ಡೋಂಗರ್ಗಾಂವ್ ರವರ ನೇತೃತ್ವದಲ್ಲಿ ತಹಸೀಲ್ದಾರ್ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಸಮಾಜ ಪಕ್ಷ ಜಾತಿ ಏನು ಸಂಬಂಧಿಲ್ಲ. ನಮ್ದು ಒಂದೇ ಜಾತಿ. ಅದು ಯಾವ ಜಾತಿಪ್ಪ ಅಂದ್ರೆ ರೈತ ಜಾತಿ. ನಮ್ದು ರೈತ ಜಾತಿ. ದ್ರಾಕ್ಷಿ ಬೆಳೆಗಾರರು ರೈತರಲ್ಲಿ ಅವರು ಒಬ್ಬರು ರೈತರು ಅದಾವ್ರಿ. ಅದ್ರಾಗ ನಾಲ್ಕು ಗೊನಿ ಬಿಟ್ಟು ಅಂದ್ರೆ ಎಲ್ಲ ಪಡನ ಕಡ್ದು ಹೋದಾರ್ರಿ. ನಮ್ಗೆ ದಿನ ಹೋಗ್ಲಕ್ಕ ಕೆಲ್ಸಕ್ಕೆ ಎಲ್ಲಿ ಕೆಲಸ ಇಲ್ಲ ಆಗೈತ್ರಿ. ಮನ್ಯಾಗ ಕೂತಿದೀವ್ರಿ. ದೊಡ್ಡ ಬೆಳೆಗಾರರೆಲ್ಲ ಹಿಂಗೆ ಪಡ ಕಡ್ದು ಹೋದ್ರೆ ನಾವು ದಿನ ಎಲ್ಲಿ ಹೋಗುದ್ರಿ. ಮತ್ತು ಅವರು ನಾಲ್ಕು ಗೊನಿ ಇರ್ತಾವೆ, ಕಿಲ್ಸಿಗೆ ಹಚ್ಚಿರ್ತಾರು. ಅವ್ರಿಗೆ ಅದು ಏನು ಪುರೋಟು ಇಲ್ರಿ. ಆ ಗೊನಿದಿಂದ ಅವ್ರಿಗೆ ನಮ್ಗೆ ಪಗಾರ ಸಕಟ್ ಹೊಂಡಂಗಿಲ್ಲ. ಅವ್ರ ಮನ್ಕಿನ ರೇಟು ಕಡಿಮೆ ಆಗೈತಿ. ನಾಲ್ಕು ಗೊನಿ ಇರ್ತಾವು. ಅದ್ರ ಒಳಗೆ ಅವ್ರು ಏನು ಲಾಭ ತಗೋಬೇಕು, ನಮ್ಗೆ ಏನು ಕೊಡ್ಬೇಕು, ಅವ್ರು ನಮ್ಗೆ ಪಗಾರ ಕೊಟ್ರೆ ಅವ್ರಿಗೆ ಏನು ಉಳಿತೈತಿ. ಆ ಬೆಳೆಗಾರರಿಗೆ ಅವ್ರ ಹೆಲ್ಪ್ ಮಾಡ್ರ ನಮಗೂ ದ್ರಾಕ್ಷಿ ಹಚ್ಚಿರ ಅಂದ್ರೆ ನಮಗೂ ಉದ್ಯೋಗ ಬರ್ತಾವು. ನಾವು ದಿನ ದ್ರಾಕ್ಷಿಯಾಗ ತಗೊಂಡು ಮನವಿ ಸಲ್ಲಿಸಿ ಮಾತನಾಡಿದ್ದ ಮಾಜಿ ಶಾಸಕ ಶಹಜಹಾನ್ ಡೋಂಗರ್ಗಾಂವ್ ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧಿ ಪಡೆದಿರುವ ತಾಲೂಕು ಎಂದರೆ ಅಥಣಿ ತಾಲೂಕು ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವುದರಲ್ಲಿ 2ನೇ ಸ್ಥಾನದಲ್ಲಿ. ದೇತ್ ತಾಲೂಕಿನ ಸುಮಾರು 15,000 ಎಕರೆ ಜಮೀನಿನಲ್ಲಿ ದ್ರಾಕ್ಷಿಯನ್ನ ತೋಟಗಾರಿಕೆ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲಾಗುತ್ತದೆ. ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚ ಹೆಚ್ಚಳ, ಬೆಲೆಯಲ್ಲಿ ಕುಸಿತ ಮುಂತಾದ ಕಾರಣಗಳಿಂದ ದ್ರಾಕ್ಷಿ ಬೆಳೆದ ರೈತರು ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾರೆ. ಆದ ಕಾರಣ ಪ್ರತಿ ಕ್ವಿಂಟಲ್ಗೆ 2,500 ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿದ್ರು. ಈ ವೇಳೆ ಎಂಎಲ್ ಹಾಲಳ್ಳಿ, ಗಿರೀಶ್ ಬುಟ್ಟಾಳಿ, ದಾವಲ್ ಮುಲ್ಲಾ, ಕಾಶಿನಾಥ್ ಕುಂಬಾರ್, ಮಾಂತೇಶ್ ಅವಟ್ಟಿ, ಮಲ್ಲಪ್ಪ ಹಂಚಿನಾಳ್, ಮಲ್ಲಿಕಾರ್ಜುನ್ ಅಂದಾನಿ, ಶಂಕರ್ ಗಡದೆ, ರಾಜು ಪೂಜಾರಿ, ನೂರ್ ಅಹಮದ್ ಡೋಂಗರ್ಗಾಂವ್, ಮೈನುದ್ದೀನ್ ಡೋಂಗರ್ಗಾಂವ್, ಶ್ರೀಶೈಲ್ ಹಂಡಗಿ, ಬಾಬುಲಾಲ್ ಸೋತ್ಗುಂಡಿ ಸೇರಿದಂತೆ ನೂರಾರು ಜನ ದ್ರಾಕ್ಷಿ ಬೆಳೆಗಾರರು ಹಾಗೂ ರೈತ ಮಹಿಳೆಯರು ಹೋರಾಟದಲ್ಲಿ ಭಾಗವಹಿಸಿದ್ರು. ವರದಿ ಅಜಿತ್ ಕಾಂಬಳೆ, ಪತ್ರಕರ್ತರ ಧ್ವನಿ, 24x7 ನ್ಯೂಸ್.